ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತಿನ ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡೋಂಥ ಬರ್ರಿ ಸ್ನೇಹಿತರೆ. ಇವತ್ತು ಅಡುಗೆ ಏನು ಮಾಡ್ಯಾರ ಅಂದ್ರೆ ಮುಂಜಾನೆ ಮಾರ್ನಿಂಗ್ ಅಡುಗೆ ಏನು ಮಾಡ್ಯಾರ ಎಂಬುದು ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ಇವತ್ತಿನ ಮಾರ್ನಿಂಗ್ ವಿಶೇಷ ಏನಂದ್ರೆ ಸ್ನೇಹಿತರೆ ನೋಡ್ರಿ, ಈಗ ನೋಡಿ ಸ್ನೇಹಿತರೆ, ಸಬ್ಬಸಿಗೆ ಕಡಬ. ಇದು ಸಬ್ಬಸಿಗೆ ಸೊಪ್ಪಿನ ಕಡುಬು ಸ್ನೇಹಿತರೆ. ಇದು ಒಳಗೆ ಗೋಧಿ ಹಿಟ್ಟಲೆ ಮಾಡಿರ್ತಾರೆ. ಇದನ್ನು ಗೋಧಿ ಹಿಟ್ಟು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಇದು ಮಾಡ್ತಾರೆ, ಕಡಬ ಮಾಡಿರ್ತಾರೆ. ಇದು ಸಬ್ಬಸಿಗೆ ಸೊಪ್ಪಿನ ಕಡಬ ಯಾವ ರೀತಿ ಮಾಡೋದು ನೀವು ವಿವರಣೆ ಮತ್ತು ಮೇಲೆ ಈ ಥರದ ಪೂರ್ತಿ ಮಾಹಿತಿ ಬೇಕಾದ್ರೆ ನಮ್ಮದು ವಿಡಿಯೋ ಐತ್ರಿ ಸ್ನೇಹಿತರೆ. ಹಿಂದಕ್ಕೆ ನಮ್ಮ ಉದಯ ಉತ್ತರ ಕರ್ನಾಟಕ ಲಾಗ್ಸ್ ಚಾನಲ್ದಾಗ ಸಬ್ಬಸಿಗೆ ಸೊಪ್ಪಿನ ವಿಡಿಯೋ ಹಾಕಿನ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಪ್ಪಾಜಿಯರು ಮಾಡಿ ತೋರಿಸ್ಯಾರು. ಆ ವಿಡಿಯೋ ಪೂರ್ತಿ ನೋಡಿರಿ, ಆ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಅಂತೆ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಇದ್ರ ಜೊತೆ ನೋಡಿರಿ ಮ್ಯಾಗಡು ತುಪ್ಪ ಹಾಕೊಂಡಿದ್ದೀನಿ, ಮನೆಯಲ್ಲೇ ತಯಾರು ಮಾಡಿದ ತುಪ್ಪ ಸ್ನೇಹಿತರೆ. ಇದು ಅದರ ಪಕ್ಕದಲ್ಲಿ ಉಪ್ಪಿನಕಾಯಿ ನೋಡಿ ಸ್ನೇಹಿತರೆ, ಮಾವಿನಕಾಯಿ ಉಪ್ಪಿನಕಾಯಿ ಹಚ್ಕೊಂಡಿನಿ. ಈಗ ಏನೈತಿ ಊಟ ಮಾಡ್ತೀನಂತ, ಊಟ ಮಾಡೋಣ ಬರ್ರಿ ಸ್ನೇಹಿತರೊಳಗೆ. ಇವತ್ತಿನ ದಿವಸ ಪೂರ್ತಿ ಕ್ಲೀನ್ ಮಾಡ್ಕೊಂಡಿನಂತಿ. ಇಲ್ಲ ಭಾಳ ಇದನ್ನತ್ರ ಟಿ ವಿ ಇತ್ತಿರಲ್ಲ, ಟಿ ವಿ ಕೆಳಗಡೆ ಇದನ್ನ ಟೇಬಲ್ ಇತ್ತು ಸ್ನೇಹಿತರೆ. ಇದು ಕಂಪ್ಯೂಟರ್ ಟೇಬಲ್ ಹಳಿದು. ಇದ್ರ ಮ್ಯಾಗ ಏನೈತಿ ಭಾಳ ಗಬಾಲ್ ಮಾಡಿದರು, ಅದನ್ನ ತಂದಿಟ್ಟು ಮಾಡಿ ಗಬಾಲ್ ಮಾಡಿದರು. ಅದಕ್ಕೆ ಕ್ಲೀನಿಂಗ್ ಮಾಡಿಕೊಂಡು ಬಾಜುಕ್ ಏನೈತಿ ಒಂದು ಫ್ಲವರ್ ಇಟ್ಟಿನಿ, ಆ ಟಿಪಿಕಲ್ ಫ್ಲವರ್ ಅಂತಾರೆ ಪ್ಲಾಸ್ಟಿಕ್ ರೀ, ಅದೊಂದು ಇಟ್ಟೀನಿ. ಮತ್ತು ಈಚೆ ಕಡೆ ಒಂದು ಫ್ಲವರ್ ಪಾಟ್ ಇಟ್ಟೀನಿ ರೀ, ಮತ್ತು ಮುಂದಗಡೆ ಇಟ್ಟೀನಿ ರೀ. ಮತ್ತು ಇಲ್ಲಿ ನಮ್ಮ ಉದಯನ ಫೋಟೋ ಐತಿ. ಈ ರೀತಿ ಮಾಡ್ಕೊಂಡೇನಿ, ಕ್ಲೀನ್ ಮಾಡ್ಕೊಂಡು ಈ ಟೈಪ್ ಇಟ್ಟೇನಿ ಸ್ನೇಹಿತರೆ. ಯಾವ ರೀತಿ ಆಗೈತೆ ಕಮೆಂಟ್ ಮಾಡಿರಿ. ಚಂದ ಆಗೈತೆ ಏನು ಮಾಡುತ್ತೆ ನೋಡಿರಿ, ಯಾವ ರೀತಿ ಆಗೈತೆ ಒಂದ್ಸಲ ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಿ ಏನೇ ರೀತಿ ಯಾವುದೂ ಹಿಡಿದು ಬೇಡತ್ತ ಮೊಬೈಲ ಮತ್ತು ಇದನ್ನು ರೀ ಏನಂತಾರೆ ಟಿ ವಿ ರಿಮೋಟ್ಗಳು ಆಡದವು, ಇವತ್ತನ್ನ ಅಷ್ಟೇ ಇಟ್ಟೀನಿ ರೀ. ನೋಡಿರಿ ಹೆಂಗಾಗೈತ ಒಂದ್ಸಲ ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ಬರ್ರಿ ನಾಷ್ಟ ಮಾಡೋಣತ್ತ, ಊಟ ಮಾಡೋಣತ್ರಿ. ಸಬ್ಬಸಿಗೆ ಸೊಪ್ಪಿನ ಕಡಬ ತಿನ್ನೋಣತ್ತ. ಈಗ ಸ್ನೇಹಿತರೆ, ಮೊನ್ನೆ ಹತ್ರ ಅಮೆಝಾನ್ದಾಗ ಒಂದು ಆರ್ಡರ್ ಕೊಟ್ಟಿದ್ದೀವಿ ರೀ. ಅದು ಯಾವುದಂದ್ರೆ ಕಿಚನ್ ಸ್ಟ್ಯಾಂಡ್ ಸ್ನೇಹಿತರೆ. ಇವತ್ತು ಬಂದೈತ್ರ ಅದನ್ನೈತಿ ಅನ್ಬಾಕ್ಸಿಂಗ್ ಮಾಡೋಣ ರೀ. ಬರ್ರಿ ಸ್ನೇಹಿತರೆ, ಅನ್ಬಾಕ್ಸಿಂಗ್ ಮಾಡಿ ಒಳಗೆ ಏನೇನೈತಿ ವೀಕ್ಷಣೆ ಮಾಡೋಣಂತ ಬರ್ರಿ. ಈಗ ಅನ್ಬಾಕ್ಸಿಂಗ್ ಮಾಡೋಣ ರೀ. ಈಗ ನಮ್ಮ ಉದಯ ಅನ್ಬಾಕ್ಸಿಂಗ್ ಮಾಡ್ತಾನೋ, ಒಳಗೆ ಏನೇನೈತಿ ನೋಡೋಣ ರೀ. ಮಾಡಿ ನೋಡಿರಿ ಸ್ನೇಹಿತರೆ, ಸ್ಟ್ಯಾಂಡ್ ಯಾವ ರೀತಿ ಇದೆ. ವಾವ್, ಸೂಪರ್ ಆಗೈತೆ ನೋಡಿರಿ ಸ್ನೇಹಿತರೆ. 327 ರೂಪಾಯಿ ಕೊಟ್ಟೈತೆ ಸ್ನೇಹಿತರೆ ಇದಕ್ಕೆ. ಬಾಕ್ಸ್ ಪೂರ್ತಿ ಬಿಡಿ. ಅದೇನೋ ಮತ್ತೇನೋ ಕೊಟ್ಟಾನ ಕೆಳಗೆ. ಅದಿದು ಸ್ಟ್ಯಾಂಡ್ ಇದು ಅದ ತಿಡಿಬಾ ಇದನ್ನ ಅಷ್ಟು ತೆಗಿಯಕ್ಕೆ ಬರತ್ತೀನಿ ನಾನು. ನೋಡಿರಿ ಈ ರೀತಿ ಐತಿ. ಇದೇನೋ ಕ್ಲಿಪ್ ಕೊಟ್ಟಕ್ಕೆ ಹಾಕಕ್ಕೆ ಕಾಣಿಸುತ್ತೆ. ಆ ಕೆಳಗಡೆ ಹಾಕಾಕಿದೆ, ಕೆಳಗಡೆ ಇದಕ್ಕೆ ಖಾಲಿ ಹಾಕಕ್ಕದು, ಅಥವಾ ಖಾಲಿ ಹಾಕಿ ಬಿಡಿಸೋದು ಬಿಡಿದನ್ನು. ಹಾಕೋದಕ್ಕೆ ನಾಲ್ಕು ಕಡೆ ಹಾಕ್ಬೇಕ್ರಿ. ಇದು ರಬ್ಬರ್ ಐತೆ, ಪ್ಲಾಸ್ಟಿಕ್ ಐತದ, ಪ್ಲಾಸ್ಟಿಕ್ ಐತನ. ಕುಂಟ್ಯಾಡ ಆಗಲ್ಲ ಚಂದ ಅನ್ಸುತ್ತೆ ಹಿಂಗೆ. ಅದು ಇದ್ರ ಮ್ಯಾಗ ಇಟ್ಬಿಡೋಣ ತಗೋ. ನೆಕ್ಸ್ಟ್ ಸ್ನೇಹಿತರೆ, ಇದು ಕಿಚನ್ ಸ್ಟ್ಯಾಂಡ ಅನ್ಬಾಕ್ಸಿಂಗ್ ಮಾಡಿದ್ವಿ ಸ್ನೇಹಿತರೆ. ಈಗ ಅದನ್ನು ಯಾವ ರೀತಿ ಇಡೋದು ಏನು ಇಡೋದು ಎಂಬುದನ್ನು ನಾನು ನಿಮ್ಗೆ ತೋರಿಸ್ತೀನಿ ಅಂತ. ಆ್ಯಕ್ಚುಲಿ ಕಿಚನ್ ಸ್ಟ್ಯಾಂಡ್ ಏನಂತಾರಲ್ಲ, ಬರ್ಸನ್ ಕಟ್ಟೆ ಮ್ಯಾಗ ಇಡಾಕತ್ತಿರೋದು ನಾವು. ಆದ್ರೆ ಬರ್ಸನ್ ಕಟ್ಟಿ ನಮ್ಮದು ಸಣ್ಣದಿದ್ದಕ್ಕೆ ಡೈನಿಂಗ್ ಟೇಬಲ್ ಇಟ್ಟು ನಾವು ಇದು ಮಾಡ್ತೀವಿ ರೀ. ಡೈನಿಂಗ್ ಟೇಬಲ್ ಮ್ಯಾಗ ಕಿಚನ್ ಸ್ಟ್ಯಾಂಡ್ ಇಟ್ಟು ಅದನ್ನು ಪೂರ್ತಿ ಡೆಕೋರೇಷನ್ ಮಾಡ್ತೀವಿ ಸ್ನೇಹಿತರೆ. ಅದು ಯಾವ ರೀತಿ ಮಾಡ್ತೀವಿ ಎಂಬುದನ್ನು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಮತ್ತು ಅದಲ್ಲದ ಇದು ಕಿಚನ್ ಸ್ಟ್ಯಾಂಡ್ ನಿಮಗೆ ಬೇಕಾದ್ರೆ ಅಮೆಝಾನ್ ಆ್ಯಪ್ನಾಗ ಅಮೆಝಾನ್ ಇದ್ರಾಗ ಇರ್ತೈತಿ ಸ್ನೇಹಿತರೆ. ಅದರದ್ದು ಲಿಂಕ್ ಏನೈತಿ ನಮ್ಮ ಇದ್ರ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ವೀಕ್ಷಣೆ ಮಾಡ್ಬೋದು. ಅದನ್ನೇನೈತಿ ನೀವು ಖರೀದಿ ಮಾಡ್ಕೋಬೋದು ಸ್ನೇಹಿತರೆ ಅದನ್ನು. ಈಗ ಇದೇನು ಪ್ರಮೋಷನ್ ಅಲ್ಲ, ನಾನು ಇದ್ದಿದ್ದನ್ನು ಹೇಳತ್ತೀನಿ. ಈಗ ಸ್ನೇಹಿತರೆ ನೋಡ್ರಿ, ಈ ರೀತಿ ಡೈನಿಂಗ್ ಟೇಬಲ್ ಪೂರ್ತಿ ಖಾಲಿ ಇತ್ತು. ಈಗ ಇದ್ರ ಮ್ಯಾಗ ಏನೈತಿ ಅದರ ಟೇಬಲ್ ಸ್ಟ್ಯಾಂಡ್ ಇಟ್ಟು, ಇದು ಕಿಚನ್ ಸ್ಟ್ಯಾಂಡ್ ಇಟ್ಟು ಯಾವ ರೀತಿ ಡೆಕೋರೇಷನ್ ಮಾಡ್ತೀವಿ, ಯಾವ ರೀತಿ ಅಲಂಕಾರ ಮಾಡ್ತೀವಿ ಹಾಲ್ನಾಗ ವೀಕ್ಷಣೆ ಮಾಡಿ ಸ್ನೇಹಿತರೆ. ಈಗ ಇಡ್ತೀನಿ ನೋಡ್ರಿ ಅಲ್ಲ. ಈಗ
ಸ್ನೇಹಿತರೆ ನೋಡ್ರಿ ಈ ರೀತಿ ಏನೈತಿ ಪೂರ್ತಿ ಡೆಕೋರೇಷನ್ ಮಾಡೀವ್ರಿ. ನೋಡಿ ಸ್ನೇಹಿತರೆ, ಇದು ಏನಂತ ಕಿಚನ್ ಟೇಬಲ್ ಈ ರೀತಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಡೈನಿಂಗ್ ಟೇಬಲ್ ಈ ರೀತಿ ಡೆಕೋರೇಷನ್ ಮಾಡಿ ಸ್ನೇಹಿತರೆ. ಸ್ವಲ್ಪ ಚೇಂಜಸ್ ಮಾಡಿವಿ. ಮುಂಜಾನೆ ಐತಿ 2 ಫ್ಲವರ್ ಪಾಟ್ ಇಟ್ಟಿರಲಿಲ್ಲ ಮುಂಜಾನೆ, ಇದನ್ನು ಪ್ಲಾಸ್ಟಿಕ್ ಅದು ಸ್ನೇಹಿತರೆ. ಅದು ಟಿ ವಿ ಅಂತ ಇಟ್ಟಿದ್ದಿಲ್ಲ, ಟಿ ವಿ ಅಂತ ತೆಗೆದು ಡೈನಿಂಗ್ ಟೇಬಲ್ ಚಂದ ಕಾಣಿಸ್ತದೆ. ಡೈನಿಂಗ್ ಟೇಬಲ್ ಇಟ್ಟು ಸ್ನೇಹಿತರೆ ನೋಡಿರಿ ಎಷ್ಟು ಚಂದ ಕಾಣಕತ್ತೈತಿ. ಸ್ನೇಹಿತರೆ, ಈ ಕಿಚನ್ ಸ್ಟ್ಯಾಂಡ್ ನಿಮಗೆ ಬೇಕಾದ್ರೆ ಅಮೆಝಾನ್ದಾಗ ಇರ್ತೈತಿ ನೋಡಿ ಸ್ನೇಹಿತರೆ. ಅದರದ್ದು ಲಿಂಕ್ ಏನೈತಿ ನಾನು ವಿಡಿಯೋದಾಗ ಹಾಕಿರ್ತೀನಿ ಸ್ನೇಹಿತರೆ. ನಮ್ಮ ಇದ್ರಾಗ ಡಿಸ್ಕ್ರಿಪ್ಷನ್ ಆದಾಗ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಖರೀದಿ ಮಾಡ್ಕೋಬೋದು. ಮತ್ತು ಇವತ್ತಿನ ಏನೈತಿ ಡೆಕೋರೇಷನ್ ಕಿಚನ್ ಸ್ಟ್ಯಾಂಡ್ ವಿಡಿಯೋ ಏನೈತಿ, ಇವತ್ತಿನ ಲಾಗ್ ಏನೈತಿ ಇವತ್ತು ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ಲಾಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.